ಚಿನ್ನ ಮತ್ತು ಬೆಳ್ಳಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆ ಆಗಿದೆ. ಚಿನ್ನ ಯಾರು ಊಹೆ ಮಾಡದಿರಷ್ಟು ರೀತಿಯಲ್ಲಿ ಮೆಲುಕು ಹೋಗಿತ್ತು, ಯಾರು ಊಹೆ ಮಾಡದೇ ಇರುವಷ್ಟು ರೀತಿಯಲ್ಲಿ ಇದೀಗ ಕೆಳಕ್ಕೂ ಕುಸಿದಿದೆ ಇವತ್ತಿನ ಮಟ್ಟಿಗೆ. ಬೆಳ್ಳಿ ಕೂಡ ಅಷ್ಟೇ, 4,07,000 4,10,000ಕ್ಕೆ ಹೋಗಿದ್ದಂಥ ಬೆಳ್ಳಿ 3 ಲಕ್ಷದ ಆಸುಪಾಸಿಗೆ ಬಂದುಬಿಟ್ಟಿದ್ರೆ, ಅಕಸ್ಮಾತ್ ಯಾರಾದರೂ ಇವತ್ತಿಗೆ ಒಬ್ಬ ಬಂಡವಾಳ ಹೂಡಿಕೆದಾರ ನಾನು ಬೆಳ್ಳಿ ಮೇಲೆ ಹೂಡಿಕೆ ಮಾಡ್ತೀನಿ, ಬೆಳ್ಳಿ 5 ಲಕ್ಷ ಆಗಿಬಿಡುತ್ತೆ, ಬೆಳ್ಳಿ 6 ಲಕ್ಷ ಆಗಿಬಿಡುತ್ತೆ, ಬೆಳ್ಳಿ ಬಂಗಾರದ ಹತ್ತತ್ರಕ್ಕೆ ಬಂದುಬಿಡುತ್ತೆ, ಕ್ಯಾಲ್ಕುಲೇಟ್ ಮಾಡಿಕೊಂಡು 4,07,000 ವಹಿವಾಟಿನಲ್ಲಿ 1 kg ಬೆಳ್ಳಿ ತೊಗೊಂಡಿದ್ರೆ, 10 kgನೋ 20 kgನೋ ತೊಗೊಂಡಿದ್ರೆ ಗತಿ ಏನು? ಅಲ್ಲೇ 10 ಲಕ್ಷ 20 ಲಕ್ಷ 20 kg ಹಾಕಿದ್ರೆ 20 ಲಕ್ಷ ಹೋಯಿತು ಅಂತ ಅರ್ಥ. ಸೊ ಯಾಕಿಂತ ರ್ಯಾಲಿ ಆಯಿತು? ಹಾಗಾದರೆ ಇನ್ಮೇಲೆ ಚಿನ್ನ ಬೆಳ್ಳಿಯ ಈ ರ್ಯಾಲಿ ಸ್ಟಾಪ್ ಆಗಿಬಿಡುತ್ತಾ? ಚಿನ್ನ ಇಳಿದು ಬಿಡುತ್ತಾ? ಮತ್ತು ಬ್ಯಾಕ್ ಟು ಪೆವಿಲಿಯನ್ ಅಂತ ಯಾವ ಬೆಲೆಳದು ಬಂದು ಅಲ್ಲಿಂದ ಜಿಗಿದಿತ್ತೋ ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡುತ್ತಾ? ಅಥವಾ ಇಲ್ಲ ಚಿನ್ನ ಅಷ್ಟಕ್ಕೆಲ್ಲ ಜಿಗಿಯಲ್ಲ, ಅದಿನ್ನೂ ಒಂದು ಸ್ಥಿರತೆಗೆ ಅದು ಬರುತ್ತೆ. ಈ ಒಂದು ವಿಚಾರದಲ್ಲಿ ಈ ಫ್ಲ್ಯಾಶ್ ಕರೆಕ್ಷನ್ ಅಂತ ಕರೆಯಬಹುದಾಗತ್ತಾ, ಇದನ್ನು ಕರೆಕ್ಷನ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಕರೀತಾರೆ. ಈಗ ಯಾರೋ ಒಬ್ಬ ಇದೇ ಚಿನ್ನವನ್ನು ಸಪೋಸ್ ಒಂದು 6,000 ರೂಪಾಯಿ ಕೊಂಡ್ಕೊಂಡಿದ್ದ ಗ್ರಾಮ್ ಅಂತ ಅಂದ್ಕೊಳ್ಳೋಣ. ಹತ್ತಿರ ಅದು ನಿಮಗೆ 17,000 ರೀಚ್ ಆಯಿತು. 1 ಗ್ರಾಮ್ 6,000 ರೂಪಾಯಿ 1 ಗ್ರಾಮ್ ತೊಗೊಂಡಿದ್ದಂಥ ವ್ಯಕ್ತಿ 17,000ಕ್ಕೆ ಅದೊಂದು ಗ್ರಾಮ್ ರೀಚ್ ಆದಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ತಾನೆ. ಇನ್ಯಾಕೋ ಇದ್ರ ಮೇಲೆ ಹೋಗಲ್ಲ ಇದು ಅಂತ ಕಾಣುತ್ತೆ, ಈ ಏನು ಮ್ಯಾಕ್ಸಿಮಮ್ ಲಾಭ ಇದೆಯಲ್ಲ ಈ ಲಾಭ ನಾನು ಬುಕ್ ಮಾಡ್ಕೊಂಬಿಡೋಣ, ಮಾರಿಬಿಡೋಣ ಅಂತ ಬಂದಾಗ ಆಲ್ ಆಫ್ ಅ ಸಡನ್ ಎಲ್ಲರೂ ಮಾರುವ ಕಡೆಗೆ ರಶ್ ಆಗ್ತಾರೆ. ಮಾರುವ ಕಡೆಗೆ ರಶ್ ಆಗೋದು ಅಂತ ಹೇಳಿದ್ರೆ ಚಿನ್ನದ ಅವೈಲಬಿಲಿಟಿ, ಚಿನ್ನದ ಲಭ್ಯತೆ, ಚಿನ್ನದ ಪೂರೈಕೆ ಮಾರ್ಕೆಟ್ಗೆ ಜಾಸ್ತಿ ಆಯಿತು ಅಂತ. ಯಾವುದರ ಪೂರೈಕೆ ಮಾರ್ಕೆಟಲ್ಲಿ ಜಾಸ್ತಿ ಇತ್ತೋ ಅದರ ಒಂದು ಬೆಲೆ ತನ್ನಿಂತಾನೇ ಕಡಿಮೆ ಆಗುತ್ತೆ. ನೀವು ಟೊಮ್ಯಾಟೊ ಹಣ್ಣು ಲೆಕ್ಕದಲ್ಲೂ ಇದೇನೆ, ಈರುಳ್ಳಿ ಆದರೂ ಇದೇ ಲೆಕ್ಕವೇ, ಕಬ್ಬಿಣ ಆದರೂ ಇದೇ ಲೆಕ್ಕನೇ. ಯಾವುದಕ್ಕೆ ಅಭಾವ ಇರುತ್ತೆ, ಯಾವುದಕ್ಕೆ ಕೊರತೆ ಇರುತ್ತೆ, ಯಾವುದು ರೇರ್ ಅಂತ ಇರುತ್ತೆ, ಅಂತಹವುಗಳ ಬೆಲೆ ಅದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಸಪ್ಲೈ ಥಿಯರಿ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಕಡಿಮೆ ಇರುವ ವಸ್ತುವಿಗೆ ಮಾರುವಂಥ ಗ್ರಾಹಕ ಏನು ಮಾಡಿಬಿಡ್ತಾನೆ, ಅದಕ್ಕೆ ಜಾಸ್ತಿ ಬೆಲೆ ಇಡ್ತಾನೆ. ಸಪೋಸ್ ಟೊಮ್ಯಾಟೊ ಲಭ್ಯತೆ ಇಲ್ಲ, ಕೋಲಾರದಿಂದ ಮಾತ್ರ ಬರಬೇಕು, ಎಷ್ಟೊಂದು ಕಡೆ ಸರಿಯಾಗಿ ಬೆಳೆನೇ ಆಗಿಲ್ವಂತೆ, ಬಂದಿರೋದೇ ಕಡಿಮೆ ಅಂತ ಬಂದಾಗ ಒಂದು 100 ಮೂಟೆ ಬಂದು ಬಿದ್ದ ತಕ್ಷಣ, 100 ಬಾಕ್ಸ್ ಬಂದು ಬಿದ್ದ ತಕ್ಷಣ ಏನು ಮಾಡ್ತಾರೆ, ನನಗೆ ಅಂತ ಮಾರ್ಕೆಟಲ್ಲಿ ನುಗ್ತಾರಲ್ಲ, ಅವಾಗ ಅವ್ನು ಹೇಳಿದ್ದೇ ಬೆಲೆ 40 kg 40 ರೂಪಾಯಿಗೆ ನಾನು kg ಕೊಡಲ್ಲ, 200 ರೂಪಾಯಿ 1 kg ಕೊಡ್ತೀನಿ, ಆಯ್ತು ಕೊಡಪ್ಪ ನಮಗೆ ಬೇಕೇ ಬೇಕು ಅಂತ ಕೊಂಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಚಿನ್ನ ಈ ಥರ ಮೇಲೆ ಹೋಗ್ತಾ ಇತ್ತು, ಹೋಯ್ತು ಎಲ್ಲ ಸರಿ. ಇದಾದ ಮೇಲೆ ಎಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಏನು ಮಾಡಿಬಿಟ್ರು ಎಲ್ಲರೂ, ಅಯ್ಯೋ ಇನ್ನು ಚಿನ್ನ ಬಿದ್ದು ಹೋಗುತ್ತೆ, ನಾನು ಈಗಲೇ ಅದನ್ನು ಮಾರಿಬಿಡಬೇಕು, 1,60,000 1,50,000ಕ್ಕೆ ಬಂದುಬಿಟ್ಟಿದೆ ಇದು, ಈಗ ಮಾರದೇ ಇದ್ದರೆ ಅಕಸ್ಮಾತ್ 1,4 ಲಕ್ಷ ಆಗಿಬಿಟ್ರೆ, ಅಕಸ್ಮಾತ್ 1 ಲಕ್ಷಕ್ಕೆ ಬಂದುಬಿಟ್ರೆ ನಾನು ಸುಮ್ಮನೆ ಯಾಕಪ್ಪ ಲಾಸ್ ಮಾಡ್ಕೊಳ್ಳಿ ಅಂಥೇಳಿ ಆ ಒಂದು ಪ್ರಕ್ರಿಯೆ ನಡೀತಾ ಇದೆಯಾ? ಸರಿ, ಈ ಚಿನ್ನ ಬೆಳ್ಳಿ ಈ ಥರ ಮೇಲೆ ಏರಿದ್ಯಾಕೆ, ಈಗ ಇಳಿದಿರೋದು ಯಾಕೆ? ಡೊನಾಲ್ಡ್ ಟ್ರಂಪ್ ಈ EU ಜೊತೆಗಿನ ಒಪ್ಪಂದ ಆದಮೇಲೆ ಯಾವ ಮಹತ್ವದ ನಿರ್ಧಾರಕ್ಕೆ ಬಂದರು? ಯುರೋಪಿಯನ್ ಯೂನಿಯನ್ ಜೊತೆಯಲ್ಲಿ ಭಾರತ ಒಪ್ಪಂದ ಎಲ್ಲ ಮಾಡಿಕೊಂಡ ನಂತರದಲ್ಲಿ ಟ್ರಂಪ್ ಏನಾದರೂ ಇದು ಒಂದು ವಿಚಾರದಲ್ಲಿ ಬೇರೆ ಥರ ತನ್ನ ಡಾಲರನ್ನು ಸ್ಟ್ರಾಂಗ್ ಮಾಡಬೇಕು ಅಂಥೇಳಿ ಮೂವ್ ಮಾಡಿದ್ರ ಅಂದರೆ, ಫೆಡ್ ಬ್ಯಾಂಕ್ನ ಮುಖ್ಯಸ್ಥರಾಗಿ ಕೆವಿನ್ ವಾರ್ಷ್ ಅವರನ್ನು ಅಮೆರಿಕ ಅಧ್ಯಕ್ಷ ಒಂದು ಕಡೆ ನೇಮಕ ಮಾಡಿಬಿಟ್ಟಿದ್ದಾರೆ. ನಿಯೋಜಿತ ಅಧ್ಯಕ್ಷ ಅವರು. ಕೆಲವೇ ದಿನಗಳಲ್ಲಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಈ ವಾರ್ಷ್ ಬಗೆಗಿನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈತ ಡಾಲರನ್ನು ಗಟ್ಟಿಗೊಳಿಸ್ತಾನೆ, ಬಡ್ಡಿ ಏರಿಕೆ ಇಳಿಕೆ ವಿಚಾರದಲ್ಲಿ ಈತ ಬಹಳ ಜಾಣ ಇದ್ದಾನೆ. ಸೊ ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂದಾಗ ಈ ಚಿನ್ನ ಬೆಳ್ಳಿ ಮೇಲೆ ಡಾಲರ್ ಯಾಕೋ ವೀಕ್ ಆಗ್ತಾ ಇದೆ, ಡಾಲರ್ದು ಹೇಳೋಕ್ಕಾಗಲ್ಲ, ಯುದ್ಧ ಬಂದರೆ ಹೇಳೋಕ್ಕಾಗಲ್ಲ ಅಂತಿದ್ರಲ್ಲ, ಈ ಚಿನ್ನ ಬೆಳ್ಳಿ ವಿಚಾರಕ್ಕೆ ಹೂಡಿಕೆ ಮಾಡಿಬಿಟ್ಟಿದ್ರಲ್ಲ ಅವಾಗ, ಡಾಲರ್ ನಂಬಕ್ಕಾಗಲ್ಲಪ್ಪ ಅಂತ. ಈಗೇನು ಮಾಡ್ತಾ ಇದ್ದಾರೆ, ಈತ ನೇಮಕ ಆದ ತಕ್ಷಣ ಚಿನ್ನ ಬೆಳ್ಳಿಯಿಂದೆಲ್ಲ ಮತ್ತು ಡಾಲರ್ ಕಡೆ ಹೋಗ್ತಾರೆ. ಆಗೇನಾಯಿತು, ಚಿನ್ನ ಬೆಳ್ಳಿಯ ಡಿಮ್ಯಾಂಡ್ ಒಂದು ಕಡೆ ಕಡಿಮೆ ಆಗಿ ಪೂರೈಕೆ ಜಾಸ್ತಿಯಾಗಿ ಅದರ ಬೆಲೆಯೂ ಕಡಿಮೆ ಆಯಿತು. ಹಾಗಾದರೆ ಈ ವ್ಯಕ್ತಿ ಯಾವ ಥರ ಚೇಂಜ್ ಮಾಡ್ತಾರೆ? ಇನ್ನು ನಾಳೆ ಬಜೆಟ್ ಇದೆ, ಕೇಂದ್ರದ ಬಜೆಟ್ ಮಂಡನೆ ಒಂದು ಕಡೆ ಆಗ್ತಾ ಇದೆ. ಈ ಒಂದು ಬಜೆಟ್ ಮಂಡನೆಯ ಆರ್ಥಿಕ ನೀತಿಗಳು, ತೆರಿಗೆ ನೀತಿಗಳು ಎಷ್ಟರ ಮಟ್ಟಿಗೆ ಭಾರತದ ರುಪಿ, ಡಾಲರ್ ಬಗ್ಗೆ ಏನು ಹೇಳ್ತಾ ಇದ್ರು ಅಂದರೆ, ಅದೇ ಬಳಲಿ ಬೆಂಡಾಗಿ ಆಲ್ಮೋಸ್ಟು ಸೊಕ್ಕಿ ಸೊರಗಿ ಹೋಗ್ಬಿಟ್ಟಿತ್ತು ಯಾವುದು, ಡಾಲರು. ಅಂಥ ಸೊಕ್ಕಿ ಸೊರಗಿರುವ ಡಾಲರ್ ಎದುರುಗಡೆ ಕೂಡ ಭಾರತದ ರುಪಿ ಇನ್ನೂ ಒಂಥರ ಒದ್ದಾಡ್ತಾ ಇತ್ತು, ವಿಲವಿಲ ಅಂತ ಒದ್ದಾಡ್ತಾ ಇತ್ತು ಅಂತ ಹೇಳ್ತಾರೆ. ಈಗ ಡಾಲರ್ ಸ್ಟ್ರೆಂಥನ್ ಆಗುವುದರ ಜೊತೆಗೆ ನಮ್ಮ ನೀತಿಗಳು, ನಮ್ಮ ತೆರಿಗೆ ನೀತಿಗಳು, ಈ ಟ್ಯಾಕ್ಸೇಷನ್ ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತವೆ ನಾಳೆ ದಿನ, ಆ ರೀತಿ ರುಪಿ ಗಟ್ಟಿ ಮಾಡುವಂತಹ ಯಾವ ನಿರ್ಧಾರ ನಮ್ಮ ಕಡೆಯಿಂದ ಬರುತ್ತೆ ಅಂಥೇಳಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಪ್ರವೀಣ್ ಎಚ್ ಎನ್ ಅವರಿದ್ದಾರೆ, ತೆರಿಗೆಯ ಸಲಹೆಗಾರರು. ಸ್ವಾಗತ ಪ್ರವೀಣ್ ಎಚ್ ಎನ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್, ಥ್ಯಾಂಕ್ ಯು ಸರ್.
ಈಗ ಪ್ರವೀಣ್ ಅವರೇ, ಈಗ ನಂದು ಒಂದು ಪಾಯಿಂಟ್ ಇತ್ತಿಲ್ಲಿ. ಈಗ ಆಲ್ ಆಫ್ ಅ ಸಡನ್ 4 ಲಕ್ಷ ಆಜುಬಾಜಲ್ಲಿ ಬೆಳ್ಳಿ ಒಂದು ಕಡೆ ರ್ಯಾಲಿ ನಡೆಸ್ತಾ ಇತ್ತು. ಚಿನ್ನ ನಾವು ನೋಡ್ತಾ ಇದ್ದಂತೆಯೇ 17,000 ಮಾರ್ಕನ್ನು ಕೂಡ ಮುಟ್ಟಿ ಇದೀಗ 1.5 ಲಕ್ಷದ ಆಸುಪಾಸಲ್ಲಿ 10 ಗ್ರಾಮ್ಗೆ ಅದು ಕೂಡ ಒಂದು ಕಡೆ ಬಂದು ನಿಂತ್ಕೊಂಡಿದೆ. ಈ ಒಂದು ವಿಚಾರದಲ್ಲಿ ತೆರಿಗೆ ನೀತಿಗಳ, ಅಮೆರಿಕದಲ್ಲಿ ಫೆಡರಲ್ ಬ್ಯಾಂಕ್ ವಿಚಾರದಲ್ಲಿ ಟ್ರಂಪ್ ತೆಗೆದುಕೊಂಡಂಥ ನಿರ್ಧಾರ ಕಾರಣನ, ಅಥವಾ ಇದು ಯಾವುದೂ ಅಲ್ಲ ಬೇರೆನೇ ಕಾರಣದಿಂದ ತಮಗೆ ಅನ್ನಿಸ್ತಾ ಇದೆಯಾ ಅಂತ? ಸರ್ ತೆರಿಗೆ ಇನ್ನೊಂದ್ಸಲ ಕೇಳಿ ಸರ್. ಕೇಳಿಸ್ತಾ ತೆರಿಗೆ ನೀತಿಗಳು, ಭಾರತದ ತೆರಿಗೆ ನೀತಿಗಳು ಯಾವ ಥರ ಇರಬಹುದಾಗುತ್ತೆ ನಾಳೆ ಬಜೆಟಲ್ಲಿ? ಈ ಚಿನ್ನ ಬೆಳ್ಳಿ, ಈಗ ಟ್ರಂಪ್ ಏನೋ ಡಾಲರ್ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ, ಅವರ ಒಂದು ಫೆಡರಲ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೆವಿನ್ ವಾರ್ಷ್ ಅವರನ್ನ ನಿಯೋಜಿತ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದಾರೆ. ಭಾರತ ನಮ್ಮ ರುಪಿ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಾಳೆಯ ಬಜೆಟ್ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅಂತ? ಸರ್ ಒಂದು ಸೆಕೆಂಡ್. ನಾನು ಮತ್ತಷ್ಟು ಮಾತಾಡ್ತೀನಿ ಅವ್ರು ನಾನು. ನೋಡಿ, ಈಗ ಇಡೀ ವಿಚಾರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಚಿನ್ನಾಭರಣದ ಆಮದು ಸುಂಕ ಏನಾದರೂ ಕಡಿತ ಆಗುತ್ತಾ? ಬಜೆಟ್ನಲ್ಲಿ ಆಭರಣ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಏನಾದರೂ ಕಾದಿದೆಯಾ? ಏನು ಮಾಡಿ ಭಾರತ ಚಿನ್ನದ ಬೆಲೆಯನ್ನು ಇಳಿಸಬಹುದಾಗತ್ತೆ, ಬೆಳ್ಳಿ ಬೆಲೆ ಇಳಿಸಬಹುದಾಗತ್ತೆ? ನಿರಂತರ ಏರಿಕೆ ಬಳಿಕ ಭಾರಿ ಇಳಿಕೆ ಕಂಡಿರೋದು ಚಿನ್ನ ಬೆಳ್ಳಿ ದರ. ನಾನು ತೀರಾ ರೀಸೆಂಟಾಗಿ ಇದೇ ಚಿನ್ನ ಬೆಳ್ಳಿ ಬಗ್ಗೆ ಒಂದು ಡಿಬೇಟ್ ಮಾಡಬೇಕಾದ್ರೆ ಒಬ್ಬರು ಹೇಳಿದರು, ತಜ್ಞರು ಬಂದು ಕೂತಿದ್ರು ಇಲ್ಲಿ, ನೋಡಿ ಹಿಂದೆ ಕೂಡ ಬೆಳ್ಳಿ ನಂಬಿಕೊಂಡು ಅನೇಕ ಫ್ಯಾಮಿಲಿಗಳು ಹಾಳಾಗಿ ಹೋಗ್ಬಿಟ್ವು. ಇದೇ ಥರ ಒಂದು ಟೈಮಲ್ಲಿ ಬೆಳ್ಳಿ ದರ ದೊಡ್ಡ ಮಟ್ಟದಲ್ಲಿ ಏರ್ತಾ ಇತ್ತು. ಈ ಥರ ಬೆಳ್ಳಿ ದರ ಏರ್ತಾ ಇದ್ದ ಹೊತ್ತಲ್ಲೇ ಅನೇಕರು ಹೋಗಿ ಅಯ್ಯೋ ಇನ್ನೂ ಆಗ್ಬಿಡುತ್ತೆ ಅಂತ ಇನ್ವೆಸ್ಟ್ ಮಾಡಿಬಿಟ್ರು. 5-6 ವರ್ಷಗಳ ಕಾಲ ಬೆಳ್ಳಿ ಸ್ಟ್ಯಾಗ್ನೆಂಟ್ ಆಗಿಬಿಡ್ತು, ನಿಂತಲ್ಲೇ ನಿಂತ್ಕೊಂಡ್ಬಿಡ್ತು. ಬೆಳ್ಳಿ ದೊಡ್ಡ ಮಟ್ಟದ ಯಾವ ಬದಲಾವಣೆ ಆಗಲಿಲ್ಲ. ಹಾಗಾಗಿ ಯಾರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಬಿಟ್ಟಿದ್ರು ವ್ಯಾಪಾರಿಗಳು ಎಲ್ಲ ಅವರು ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗ್ಬಿಟ್ರು ಅಂತ ಅವ್ರು ಹೇಳ್ತಾ ಇದ್ರು. ಚಿನ್ನ ಹಾಗಲ್ಲ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ವರದಿಗಳು ಹೇಳ್ತಾ ಇವೆ. ಚಿನ್ನ ಈಗ ಅವರೊಂದು ವರದಿ ಪ್ರಕಾರ ಹೇಳ್ತಾ ಇದ್ರು, ಕೆಲವೇ ವರ್ಷಗಳಲ್ಲಿ ಚಿನ್ನ 50,000 ರೂಪಾಯಿಗೆ ಹೋದರೂ ಆಶ್ಚರ್ಯ ಇಲ್ಲ ನಿಮಗೆ. 2036ನೇ ಇಸ್ವಿ ವೇಳೆಗೆ ಚಿನ್ನ 1 ಗ್ರಾಮ್ಗೆ 50,000 ಬೇಕಾದರೂ ಹೋಗಬಹುದು ಅಂತ ಒಂದು ಅಂದಾಜನ್ನು ಕೂಡ ಅವರು ಮಾಡಿದರು.